ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಟೇಲ್ಸ್. ಇವತ್ತಿನ ವ್ಲಾಗ್ ಬಂದು ಡೇ ಇನ್ ಮೈ ಲೈಫ್ ಅಟ್ ವರ್ಕ್ ಪ್ಲೇಸ್ ಇನ್ ಟಾಟಾ ಎಲೆಕ್ಟ್ರಾನಿಕ್ಸ್ ಸಿಸ್ಟಮ್ಸ್ ಆ್ಯಂಡ್ ಸೊಲ್ಯೂಷನ್. ಇವತ್ತು ಬಂದು ನನಗೆ ಆ್ಯಕ್ಚುಲಿ ಸೆಕೆಂಡ್ ಶಿಫ್ಟು ಅಂದರೆ ಆಫ್ಟರ್ನೂನ್ ಶಿಫ್ಟ್ ಇತ್ತು. ಸೊ ನಾನು 12:05 ಕ್ಯಾಬ್ ಇರೋದು. ಸೊ ಬೇಗ ಬೇಗ ರೆಡಿ ಆದೆ. ಬಟ್ ನಾನೇನು ಮಾಡಿದ್ದೀನಿ ಅಂದರೆ ರೆಡಿ ಆಗೋವಾಗ ಟೈಮ್ ನೋಡ್ಕೊಂಡಿಲ್ಲ. 12:03 ಆಗೋಗಿತ್ತು. ಬೇಗ ಬೇಗ ಬ್ಯಾಗ್ ತೊಗೊಂಡು ಬಾಟ್ಲ್ ತೊಗೊಂಡು ಬ್ಯಾಗಲ್ಲಿ ಇಟ್ಕೊಂಡು ಹಾಗೆ ರೆಡಿಯಾಗಿ ಸ್ಟಾಪ್ಗೆ ಹೋಗೋಣ ಅಂತ ಸ್ಟಾಪ್ಗೆ ಬಂದೆ. ಆ್ಯಕ್ಚುಲಿ ಸೆಕೆಂಡ್ ಶಿಫ್ಟ್ ಆದರೆ ನಮ್ಗೆ ಬೆಸ್ಟು. ಯಾಕೆ ಅಂದರೆ ಆರಾಮಾಗಿ ನಿದ್ದೆ ಮಾಡ್ಬೋದು. ಅಂದರೆ 12ಗೆ ಹೋಗ್ತೀವಿ, ನೈಟು 11:40 11:35 ಹಂಗೆ ಬಂದುಬಿಡ್ತೀವಿ ಮನೆಗೆ. ಅದೇ ಫಸ್ಟ್ ಶಿಫ್ಟ್ ಆದರೆ 4:05 ಕ್ಯಾಬು. 4:05 ಅಂದರೆ ನಾವು 3:30ಗೆಲ್ಲ ಎದ್ದೇಳಬೇಕು. ಸೊ 3:30ಗೆ ಎದ್ದೇಳಿ 4:05 ಕ್ಯಾಬ್ ರೆಡಿಯಾಗಿ ಆ ಚಳಿಯಲ್ಲಿ ಹೋಗಿ ಬರಬೇಕು. ಅದೇ ನೈಟ್ ಶಿಫ್ಟ್ ಅಂದರೆ 8:05 ಕ್ಯಾಬು, 8:05 8:10 ಬರುತ್ತೆ ಕ್ಯಾಬು. ಈ ನೈಟ್ ಶಿಫ್ಟಲ್ಲಿನೂ ಓಕೆ, ಹೋಗಿ ಬರ್ಬೋದು. ಬಟ್ ಏನಂದರೆ ಮಾರ್ನಿಂಗ್ ಟೈಮ್ ಮಲ್ಕೊಂಡ್ರೆ ಈ ಸೌಂಡ್ ಡಿಸ್ಟರ್ಬೆನ್ಸ್ ಏನಾದರೂ ಆದರೆ ನಿದ್ದೆ ಬರೋಲ್ಲ ಸರಿಯಾಗಿ. ಎಲ್ಲಿದ್ಕನ್ನ ನಮ್ಗೆ ಜಾಸ್ತಿ ಬೆಸ್ಟ್ ಶಿಫ್ಟ್ ಅಂದರೆ ಸೆಕೆಂಡ್ ಶಿಫ್ಟು. ಆರಾಮಾಗಿ 12ಗೆ ಹೋಗ್ತೀವಿ, 11:30 ಹಂಗೆ ಬರ್ತೀವಿ, ಆರಾಮಾಗಿ ಮಲ್ಕೊಂಡು ಮನೇಲಿ ಇರ್ತೀವಲ್ಲ. ನೈಟ್ ಟೈಮಲ್ಲ, ನಿದ್ದೆ ಮಾಡುವಾಗ ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡಬೇಕು ಅಷ್ಟೇ. ಸ್ಟಾಪಿಗೆ ಬಂದು ಕ್ಯಾಬ್ ವೆಯ್ಟ್ ಮಾಡ್ತಾಯಿದ್ದೆ. ಸೆಕೆಂಡ್ ಶಿಫ್ಟೆಲ್ಲ ಜಾಸ್ತಿ ಬಿಸಿಲಿತ್ತು. ಸೊ ಹಾಗೆ ವೆಯ್ಟ್ ಮಾಡ್ತಾಯಿದ್ದೆ ಕ್ಯಾಬ್ಗೆ. ಟೈಮು ಆಗಿತ್ತು, ಬಟ್ ಇನ್ನೂ ಬಂದಿರಲಿಲ್ಲ. 12:06 12:07 ಬರ್ತು ಕ್ಯಾಬು. ಬಟ್ ಕ್ಯಾಬಲ್ಲಿ ಕ್ಯಾಬ್ ಫೆಸಿಲಿಟಿನೂ ಚೆನ್ನಾಗೈತೆ. ಕ್ಯಾಬ್ಗೆ ಹತ್ತಿದ ತಕ್ಷಣ ID ಕಾರ್ಡ್ ಸ್ವೈಪ್ ಮಾಡಬೇಕು. ಸ್ವೈಪ್ ಮಾಡಿಬಿಟ್ಟು ಒಳಗಡೆಗೆ ಹೋಗಬೇಕು. ID ಕಾರ್ಡ್ ಇಲ್ಲ ಅಂದರೆ ಅವ್ರು ಎಂಟ್ರಿ ಮಾಡಲ್ಲ. ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಅವ್ರು ಎಂಟ್ರಿ ಮಾಡಲ್ಲ. ID ಕಾರ್ಡ್ ಮರೆತು ಬಂದಿದ್ದೀವಿ ಅಂದರೆ ಅವರು ಒಂದು ಫೋಟೋ ತೊಗೊತಾರೆ. ಕ್ಯಾಬ್ ಹತ್ತಿದ ತಕ್ಷಣ ಫುಲ್ ಬಿಸಿಲೆಲ್ಲ ಚಾಕ್ಲೇಟ್ ಇತ್ತು, ಡಾರ್ಕ್ ಫ್ಯಾಂಟಸಿ, ಅದು ತಿಂದೆ. ತಿಂದಾದಮೇಲೆ ಹಂಗೆ ವ್ಯೂ ನೋಡ್ತಾಯಿದ್ದೆ. ಮತ್ತು ಬಿಸಿಲು ಬೇರೆ ಎಲ್ಲ, ವಾಟ್ರ್ ಬಾಟ್ಲ್ ಕ್ಯಾರಿ ಮಾಡ್ತೀನಿ ನಾನು. ಸೊ ವಾಟ್ರ್ ಬಾಟ್ಲ್ ತೊಗೊಂಡು ವಾಟ್ರ್ ಕುಡಿದು, ಸೆಕೆಂಡ್ ಶಿಫ್ಟ್ ಅಂದರೆ ನಾರ್ಮಲಾಗಿ ವಾಟ್ರ್ ತೊಗೊಂಡೋಗ್ತೀನಿ, ಮತ್ತು ಫಸ್ಟ್ ಶಿಫ್ಟಲ್ಲಿ ತೊಗೊಂಡೋಗ್ತೀನಿ. ಯಾಕಂದರೆ ಬರೋವಾಗ ಫುಲ್ ಬಿಸಿಲಿರುತ್ತೆ. ಸೊ ನೀರು ಬೇಕಾಗುತ್ತೆ. ಇವಾಗ ಬೇರೆ ಬೇಸಿಗೆ ಕಾಲ ಅಲ್ಲ, ಸೊ ತೊಗೊಂಡೋಗ್ತೀನಿ. ಹಾಗೇ ಕ್ಯಾಬಲ್ಲಿ ಹೋಗೋವಾಗ ನಮ್ಮ ಏನು ಸೆಕೆಂಡ್ ಶಿಫ್ಟಲ್ಲಿ ಬೆಸ್ಟ್ ಅಂದರೆ ಈ ವ್ಯೂ ನೋಡ್ಬೋದು. ಫೋನ್ ಇಟ್ಕೊಂಡು, ಫೋನಲ್ಲಿ ಸಾಂಗ್ಸ್ ಇಟ್ಕೊಂಡು, ಇಯರ್ಬಡ್ಸ್ ಹಾಕ್ಕೊಂಡು ಆರಾಮಾಗಿ ಹೊರಗಡೆ ನೋಡಿದರೆ ಎಷ್ಟು ಚೆನ್ನಾಗಿರುತ್ತೆ. ಇದು ಕೋಲಾರ ಹೈವೇಲಿ ನೋಡಿ ಎಷ್ಟು ಚೆನ್ನಾಗೈತೆ ವ್ಯೂ ಮಾತ್ರ ಸಖತ್ತಾಗಿರುತ್ತೆ ನೋಡೋದಕ್ಕೆ. ವಿಂಡೋ ಸೀಟ್ ಕಡೆ ಕೂತ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದರೆ ವ್ಯೂ ಚೆನ್ನಾಗಿರುತ್ತೆ. ಫುಲ್ ಬಿಸಿ ಅನಿಸುತ್ತೆ. ವಿಂಡೋ ತೆಗ್ದಿಲ್ಲ ಅಂದರೆ, ವಿಂಡೋ ಸೈಡ್ ಕೂತ್ಕೊಂಡಿಲ್ಲ ಅಂದರೆ ನನಗೆ ನಿಜ ಅವತ್ತೆಲ್ಲ ಹೋಗೋದಕ್ಕೆ ಆಗಲ್ಲ. ಫುಲ್ಲು ಬೆವರು ಬಂದುಬಿಡುತ್ತೆ. ಸೊ ವಿಂಡೋ ಕಡೆಯೇ ಕೂತ್ಕೊಳ್ಳೋದು ನಾನು ಯಾವಾಗೂ. ಅಂದರೆ ಫಸ್ಟ್ ಸ್ಟಾಪೇ ನಮ್ಮದು. ನಾನು ನನ್ನ ಜೊತೆ ಇನ್ನೊಬ್ಬ ಹುಡುಗಿ ಇದ್ದಾರೆ, ಅವ್ರು ಹತ್ತುತ್ತೀವಿ. ಸೊ ಫಸ್ಟ್ ಸ್ಟಾಪೇ ನಮ್ಮದಾಗೋದ್ರಿಂದ ನನಗೆ ಯಾವ ಸೀಟ್ ಬೇಕೋ ಆ ಸೀಟಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಬರೋವಾಗ ಮಾತ್ರ, ಕಂಪ್ನಿಗೆ ಹೋಗೋವಾಗ ಮಾತ್ರ ನಾನು ವಿಂಡೋ ಸೀಟಲ್ಲಿ ಕೂತ್ಕೊಂಡ್ಬಿಡ್ತೀನಿ ಹೋಗಿ. ವಿಂಡೋ ಸೀಟಲ್ಲಿ ಕೂತ್ಕೊಂಡು ಹಿಂಗೆ ಸಾಂಗ್ಸ್ ಇಯರ್ಬಡ್ಸ್ ಹಾಕ್ಕೊತೀನಿ ನಾನು. ಇಯರ್ಬಡ್ಸ್ ಹಾಕ್ಕೊಂಡು ಸಾಂಗ್ಸ್ ಇಟ್ಕೊಂಡು ಹೊರಗಡೆ ನೋಡಿಕೊಂಡು ವ್ಯೂ ನೋಡ್ಕೊಂಡು ಹಂಗೇ ಹೋಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಫಸ್ಟ್ ಶಿಫ್ಟಲ್ಲಿ ಮಾರ್ನಿಂಗ್ ಹೋಗೋವಾಗ ಫುಲ್ಲು ಕತ್ತಲಿರುತ್ತೆ, ಮಂಜಿರುತ್ತೆ. ಸೊ ನಮ್ಮ ವ್ಯೂ ಯಾವಾಗ ಚೆನ್ನಾಗಿರುತ್ತೆ ಅಂದರೆ ನೈಟ್ ಶಿಫ್ಟಲ್ಲಿ ಚೆನ್ನಾಗಿರುತ್ತೆ. ಯಾಕಂದರೆ ಮಾರ್ನಿಂಗು ಫುಲ್ಲು ಮಂಜಾಗಿರುತ್ತೆ. ಬೆಳಗ್ಗೆನೇ ಆ ಕ್ಯಾಬಲ್ಲಿ ಬರ್ತಾಯಿದ್ರೆ ಸನ್ರೈಸ್ ಆಗುತ್ತಲ್ಲ, ಆ ವ್ಯೂ ಎಲ್ಲ ಸೂಪರಾಗಿರುತ್ತೆ. ಅದಂತೂ ನೋಡೋದಕ್ಕೆ ಚೆನ್ನಾಗಿರುತ್ತೆ. ನೈಟ್ ಶಿಫ್ಟಲ್ಲಿ ಬರೋವಾಗ ಚೆನ್ನಾಗಿರುತ್ತೆ. ಬಟ್ ನೈಟ್ ಶಿಫ್ಟ್ ಮುಗಿಸ್ಕೊಂಬರ್ತೀವಲ್ಲ, ಅಷ್ಟು ನೋಡೋಕ್ಕೂ ಆಗಲ್ಲ, ಮಲ್ಕೊಂಬಿಟ್ಟಿರ್ತೀವಿ ಚೆನ್ನಾಗಿ. ಮತ್ತು ಸೆಕೆಂಡ್ ಶಿಫ್ಟಲ್ಲಿ ನೈಟ್ ಟೈಮ್ ಬರೋವಾಗ ಚೆನ್ನಾಗಿರುತ್ತೆ. ಏನಂದರೆ ಫುಲ್ಲು ಲೈಟಿಂಗ್ಸು, ಕೋಲಾರ ಹೈವೇ ಬೇರೆ ಅಲ್ಲ, ಹೈವೇಲಿ ಮೇಲ್ಗಡೆ ಬರ್ತಾಯಿದ್ರೆ ಫುಲ್ಲು ಲೈಟಿಂಗ್ಸ್ ಇರ್ತೈತೆ, ಎಲ್ಲ ಲೈಟ್ಗಳೇ ಕಾಣಿಸ್ತಿರ್ತೈತೆ. ಫುಲ್ಲು ಸೆಕೆಗೆ ಆ ವಿಂಡೋ ಓಪನ್ ಮಾಡಿಬಿಟ್ಟು ನೋಡ್ಕೊಂಬರ್ತಾಯಿದ್ರೆ ಚೆನ್ನಾಗಿರುತ್ತೆ. ಇದು ನಮ್ಮ ಕಂಪ್ನಿ ಎಂಟ್ರಿ. ನಮ್ಮ ಕಂಪ್ನಿಗೆ 3 ಗೇಟ್ಸ್ ಇರ್ತವೆ. ಗೇಟ್ 1, ಗೇಟ್ 2, ಗೇಟ್ 3 ಅಂತ. ಇದು ಗೇಟ್ 3 ಅನ್ಕೊತೀನಿ. ಇಲ್ಲಿ ಎಂಟ್ರಿ ಆಗಬೇಕು. ಅಂದರೆ ಸೆಕ್ಯೂರಿಟಿ ಗಾರ್ಡ್ಗಳಿರ್ತಾರೆ ಅಲ್ಲಿನೂ. ಈ ಡ್ರೈವರ್ಗಳಿಗೆ ಡ್ರಿಂಕ್ ಮಾಡಿದ್ದಾರಾ ಇಲ್ಲ ಅಂತೇಳಿ ಟೆಸ್ಟ್ ಮಾಡೋದೊಂದು ಮಿಷಿನ್ ಇಟ್ಟು ಚೆಕ್ ಮಾಡಿನೇ ಒಳಗಡೆಗೆ ಅಲೋ ಮಾಡ್ತಾರೆ ಡ್ರೈವರ್ಗಳನ್ನೆಲ್ಲ ಅಷ್ಟೇ. ಫಸ್ಟ್ ಇರಲಿಲ್ಲ, ಇವಾಗಂತೂ ಎಲ್ರಿಗೂ ಚೆಕ್ ಮಾಡಿನೇ ಒಳಗಡೆಗೆ ಬಿಡ್ತಾರೆ. ಇಲ್ಲಿ ಚೆಕ್ ಆದಮೇಲೆ ಇನ್ನೊಂದೇನೆಂದರೆ, ನಮ್ಮ ಕಂಪ್ನಿಯಲ್ಲಿ ಫೋಟೋಸು ವೀಡಿಯೋಸು ಅವೆಲ್ಲ ತೆಗಿಯೋಂಗಿಲ್ಲ. ಏನಾದರೂ ತೆಗಿತಾ ಇದ್ದಂದರೆ ಈ ಸೆಕ್ಯೂರಿಟಿ ಗಾರ್ಡ್ಗಳು ಎಲ್ಲ ಕಡೆನೂ ಇರ್ತಾರೆ. ಬಂದು ಮೇಡಮ್ ಫಸ್ಟು ಡಿಲೀಟ್ ಮಾಡೋವರೆಗೂ ಬಿಡಲ್ಲ. ನಾನಂತೂ ಅವ್ರಿಗೆ ಕಾಣದೆ
ಫೋಟೋಸು, ವೀಡಿಯೋಸು ತೊಗೊಂಡಿದ್ದೀನಿ. ಬಟ್ ತೊಗೊಳೋರು ತೊಗೊತಾ ಇರ್ತಾರೆ. ಬಟ್ ಅವರೇನಾದರೂ ನೋಡಿದರೆ ಡಿಲೀಟ್ ಮಾಡಿಸ್ತಾರೆ ಪಕ್ಕಾ. ಡಿಲೀಟ್ ಮಾಡೋವರೆಗಂತೂ ಬಿಡೋದೇ ಇಲ್ಲ. ಡಿಲೀಟ್ ಮಾಡಿ ಅಂತ ಫೋನ್ ತೊಗೊಂಡು ಅವರೇ ಡಿಲೀಟ್ ಮಾಡ್ತಾರೆ. ಈ ಥರ ಕ್ಯಾಬ್ಗಳೆಲ್ಲ ಒಳಗಡೆ ಹೋದ್ಮೇಲೆ ಒಂದೊಂದು ರೂಟ್ ಕ್ಯಾಬು ಒಂದೊಂದು ಹತ್ರ ನಿಲ್ಲಿಸಿರ್ತವೆ. ಎಕ್ಸಿಟ್ ಆಗುವಾಗ ಆ ರೂಟ್ದು ಅಲ್ಲೇ ನಿಲ್ಲಿಸಿರುತ್ತೆ. ಸೊ ಹೋಗಿ ಅಲ್ಲಿ ಹತ್ಕೋಬೋದು. ಮತ್ತು ಇದು ಬಂದು ಫುಲ್ ಗಾರ್ಡನ್ ಟೈಪು. ಲ್ಯಾವೆಂಡರ್ ಕಲರ್ ಫ್ಲವರ್ಸ್ ಅವು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ನೋಡೋದಕ್ಕಂತೂ ಸೂಪರಾಗಿದ್ದಾವೆ. ಬಟ್ ಸೆಕೆಂಡ್ ಶಿಫ್ಟಲ್ಲಿ ಅಲ್ಲಿ ಇಳಿದ್ಬಿಟ್ಟು ನಮ್ಮ ಲಾಕರ್ ರೂಮ್ಗೆ ಹೋಗೋಷ್ಟೊತ್ತಿಗೆ ಯಾವಾಗ ಹೋಗ್ಬಿಡ್ತೀರಪ್ಪ ಅನ್ಸುತ್ತೆ. ಅಷ್ಟು ಬಿಸಿಲಿರ್ತೈತೆ. ಬಿಸಿಗೆ ಫುಲ್ ಬೆವರು ಬರೋ ಥರ ಇರ್ತೈತೆ. ಆ ಕಲರ್ ಇಷ್ಟ ನನಗೆ ಲ್ಯಾವೆಂಡರ್ ಫ್ಲವರ್ಸು. ಬಟ್ ಅವನ್ನೆಲ್ಲ ಕಿತ್ಕೊಳ್ಳೋಂಗೆ ಏನಿಲ್ಲ. ಬಟ್ ವೀಡಿಯೋಗಳು ಆನ್ ಮಾಡ್ಕೊಂಡು ಹಂಗೆ ಹೋಗ್ತಾಯಿದ್ದೀನಿ. ಬಟ್ ಯಾರೂ ನೋಡಿಲ್ಲ, ಅಲ್ಲಿ ಸೆಕ್ಯೂರಿಟಿ ಗಾರ್ಡಲ್ಲಿ ಯಾರೂ ಇರಲ್ಲ. ಎಲ್ಲ ಇಳಿಯೋದು ಅವಸರ ಹೋಗ್ತಾ ಇರ್ತಾರೆ. ಫುಲ್ ಬಿಸಿಲಲ್ಲ, ಸೊ ಯಾರೂ ನಿಂತ್ಕೊಂಡು ನೋಡೋದು ಆ ಥರ ಏನು ಯಾರೂ ಮಾಡಲ್ಲ. ಸೊ ಹೋಗ್ತಾ ಇರ್ತಾರೆ ನೋಡಿ, ಎಲ್ಲ ಹೋಗ್ತಾ ಇರ್ತಾರೆ. ಇಳಿದು ಕ್ಯಾಬಿಂದ ಇಳಿತಾರೆ ಮತ್ತು ಹಂಗೆ ಲಾಕರ್ ರೂಮ್ಗೆ ಹೋಗ್ತಾರೆ ಫಸ್ಟು. ಇದೆಲ್ಲ ಬಂದು ಕಂಪ್ನಿ ವ್ಯೂ. ನೋಡಿ ಲ್ಯಾವೆಂಡರ್ ಕಲರ್ಸು. ನಂಗೆ ಇತ್ತೀಚೆಗೆ ಲ್ಯಾವೆಂಡರು ಫೇವ್ರೇಟ್ ಆಗೋಗೈತೆ ಕಲರ್. ನೋಡಿ ನಮ್ಮ ಕಂಪ್ನಿಯಲ್ಲಿ ಬೆಸ್ಟ್ ಅಡ್ವಾಂಟೇಜ್ ಏನಂದರೆ ನೀಟ್ನೆಸ್ಸು. ನೀಟಾಗಿ ಇಟ್ಕೊತಾರೆ ಎಲ್ಲ ಕಡೆನೂ. ಗಾರ್ಡನ್ ಆದರೆ ಎಷ್ಟು ಚೆನ್ನಾಗೈತೆ ಹೊರಗಡೆ. ಈವ್ನಿಂಗ್ ಟೈಮ್ ಬಂದರೆ ಅಂತೂ ಸೂಪರಾಗಿರುತ್ತೆ ನೇಚರ್. ಫುಲ್ಲು ತಣ್ಣಕ್ಕೆ ಗಾಳಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಅದು ಬಂದು ನಮ್ಮ ಕಂಪ್ನಿ ಲೋಗೋ. ತೆಂಗೆ ಇಳಿದ್ಬಿಟ್ಟು ಹಿಂಗೆ ನಡ್ಕೊಂಡೋದ್ರೆ ಅಲ್ಲಿ ID ಕಾರ್ಡ್ ಇದ್ರೇ ಅಲ್ಲಿನೂ ಆ್ಯಕ್ಸೆಸ್ಸು. ಸೆಕ್ಯೂರಿಟಿ ಗೇಟ್ ಅದು. ಅಲ್ಲಿ ಸ್ವೈಪ್ ಮಾಡಿಬಿಟ್ಟು ಒಳಗಡೆಗೆ ಎಂಟ್ರಿ ಆಗಬೇಕು. ಇಲ್ಲಾಂದರೆ ಎಂಟ್ರಿ ಇರಲ್ಲ ಅವ್ರಿಗೆ. ಅಲ್ಲಿ ಆ್ಯಕ್ಚುಲಿ ನಾನಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳೆಲ್ಲ ಇದ್ದರು. ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದು ಸ್ಕಿಪ್ ಮಾಡಿದ್ದೀನಿ. ಅಲ್ಲಿ ಆ್ಯಕ್ಸೆಸ್ ಮಾಡಿಕೊಂಡು ಒಳಗಡೆ ಬಂದು ಈ ಥರ ಇಲ್ಲಿ ಬಂದು ಹಿಂಗೆ ಲಾಕರ್ ರೂಮ್ಗೆ ಹೋಗೋದು. ಲಾಕರ್ ರೂಮ್ಗೆ ಹೋಗಿ ಅಲ್ಲಿ ನಾವು ಏಫ್ರಾನು ಮತ್ತು ESD ಹಾಕ್ಕೊಂಡು ಶಾಪ್ ಡೋರ್ಗೆ ಹೋಗೋದು. ಅಲ್ಲಿ ನಾವು ಆ್ಯಕ್ಚುಲಿ ವರ್ಕ್ ಮಾಡೋದು. ನಾನು ಇನ್ನೊಂದು ಡೀಟೇಲ್ ವ್ಲಾಗ್ ಮಾಡ್ತೀನಿ. ಅದರಲ್ಲಿ ನಾನು ಏನು ವರ್ಕ್ ಮಾಡ್ತೀನಿ, ಯಾವ ಥರ ಅಲ್ಲಿ ಎಲ್ಲರೂ ವರ್ಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ.